ವೀಕ್ಷಕರೇ, ಸ್ಪಿರಿಚುವಲ್ ಲೈಫ್ಗೆ ಸ್ವಾಗತ ಸುಸ್ವಾಗತ. ಅದೇನೋ ಗೊತ್ತಿಲ್ಲ ವೀಕ್ಷಕರೇ, ಹುಬ್ಬಳ್ಳಿ ಧಾರವಾಡದ ಜನರಿಗೆ ಒಂದು ಕಡೆ ಅಗಾಧವಾದ ನೋವಿದ್ರು ಇನ್ನೊಂದು ಕಡೆ ದುಷ್ಟರ ಸಂಹಾರ ಆಗಿದೆ ಅನ್ನೋ ಹೆಮ್ಮೆ ಕೂಡ ಇದೆ. ಹೌದು ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳಕ್ ಹೊರಟಿರೋದು ನಿನ್ನೆ ಅವಳಿ ನಗರದಲ್ಲಿ ಆ ಪುಟ್ಟ ಹೆಣ್ಣು ಮಗುವಿನ ಮೇಲೆ ಆದಂತ ಕೃತ್ಯ. ಅಶೋಕ್ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ವಿಜಯನಗರದ ಏರಿಯಾದಲ್ಲಿ ಬೆಳಗಿನ ಜಾವ ಸುಮಾರು 10:45ಕ್ಕೆ ಈ ಕೃತ್ಯ ಜರುಗಿತ್ತು. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಅದು ಎಂತೆಂತ ರಾಕ್ಷಸರು, ಕೊಲೆಪಾತಕರು, ದುಷ್ಟರು, ನೀಚರು, ಕಾಮುಕರು ಇನ್ನು ಅದು ಎಷ್ಟು ಜನರಿದ್ದಾರೋ. ಹೌದು ಕಣ್ರಿ, CCTVಯಲ್ಲಿ ಆ ಪುಟ್ಟ ಕಂದನ ಆಟ ಆಡ್ತಿರೋದನ್ನ ನೋಡ್ತಿದ್ರೆ ಎಷ್ಟು ಚಂದ. ಬಹುಶಃ ಆ ದೃಶ್ಯನ ಆ ದೇವರೇ ನೋಡ್ತಾ ಒಂದು ಕ್ಷಣ ಕಣ್ಮುಚ್ಚಿದ್ದ ಅನ್ಸುತ್ತೆ. ಛೇ, ಅಲ್ಲಿಗೊಬ್ಬ ರಾಕ್ಷಸ ಬಂದೇ ಬಿಟ್ಟ ಕಣ್ರಿ. ತೂ ಅವನ ಜಲಮಕ್ಕೆ ಬೆಂಕಿ ಹಾಕ. ಅವನ ತಾಯಿ ಹೊಟ್ಟೆಯಿಂದನೇ ಬಂದಿದ್ರೆ ಇಂಥ ಕೃತ್ಯ ಮಾಡ್ತಿರ್ಲಿಲ್ಲ ವೀಕ್ಷಕರೇ. ಅಂಗಳದಲ್ಲಿ ಆಟ ಆಡ್ತಿದ್ದ ಹುಡುಗಿನ ಬಲವಂತವಾಗಿ ಅಲ್ಲೇ ಎದುರುಗಡೆ ಇರೋ ಶೆಡ್ಗೆ ಕರ್ಕೊಂಡು ಹೋಗಿ ಆ ಅಮಾಯಕ ಪುಟ್ಟ ಕಂದನ ಮೇಲೆ ಘೋರವಾದ ಕೃತ್ಯ ಮಾಡಿಬಿಡ್ತಾನೆ ಈ ರಾಕ್ಷಸ. ಆ 5 ವರ್ಷದ ಪುಟ್ಟ ಕಂದಮ್ಮ ಅದು ಎಷ್ಟು ನೋವು ಅನುಭವಿಸಿರ್ಬೇಡ. ಆ ಕಂದಮ್ಮನ ನೆನಪಿಸಿಕೊಂಡ್ರೆ ಅಯ್ಯೋ ಭಗವಂತ, ಅದು ಎಂತ ನೋವು. ಹೇಳ್ತಾ ಇದ್ರೆ ನನಗೆ ಹೀಗೆ ಅನ್ಸುವಾಗ ಪಾಪ ಆ ಪುಟ್ಟ ಕಂದಮ್ಮನ ತಂದೆ ತಾಯಂದಿರಿಗೆ ಹೇಗಾಗಿರ್ಬೇಡ. ಆ ದೇವರು ಈ ನೋವನ್ನ ತಡ್ಕೊಳ್ಳುವಂತ ಶಕ್ತಿನ ಆ ಪೋಷಕರಿಗೆ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಆ ಕೃತ್ಯ ಮಾಡಿ ಅಲ್ಲಿಂದ ಆ ರಾಕ್ಷಸ ಎಸ್ಕೇಪ್ ಆಗಿರ್ತಾನೆ. ಆಗ ಆ ಪುಟ್ಟ ಕಂದಮ್ಮನ ಮನೆಯವರು ಮಗು ಮಿಸ್ಸಿಂಗ್ ಅಂತ ಹುಡುಕಾಡೋಕೆ ಶುರು ಮಾಡಿರ್ತಾರೆ. ಕೆಲವು ಸಮಯದ ಬಳಿಕ ಅಲ್ಲೇ ಎದುರುಗಡೆ ಇರೋ ಶೆಡ್ನಲ್ಲಿ ಆ ಪುಟ್ಟ ಕಂದಮ್ಮನ ದೇಹ ಕಾಣಿಸುತ್ತೆ. ಗಾಬರಿಯಾಗಿ ಆ ಕಂದಮ್ಮನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಕಂದಮ್ಮನನ್ನ ನೋಡಿದ ಡಾಕ್ಟ್ರು ಐ ಆಮ್ ಸಾರಿ ಅಂದು ಬಿಡ್ತಾರೆ. ಅಯ್ಯೋ ದೇವರೇ, ಅದನ್ನ ಕೇಳಿದ ಆ ತಂದೆ ತಾಯಂದಿರಿಗೆ ಹೇಗಾಗಿರ್ಬೇಡ. ಆ ದೇವರಿಗೆ ಬೈಬೇಕಾ, ಇಲ್ಲ ಅಪ್ಪ ದೇವ್ರೆ ನನ್ನ ಮಗಳನ್ನ ನನಗೆ ವಾಪಸ್ ಕೊಟ್ಬಿಡಪ್ಪ ಅಂತ ಕೇಳಬೇಕಾ, ಇಲ್ಲ ನನ್ನ ಕಂದಮ್ಮನ್ನ ಇಂಥ ಪರಿಸ್ಥಿತಿಗೆ ತಂದ ಆ ರಾಕ್ಷಸನ್ನ ಕೊಂದು ಬಿಡಪ್ಪ ಅಂತ ಶಾಪ ಹಾಕಬೇಕಾ? ಆ ತಂದೆ ತಾಯಂದಿರ ಆಕ್ರಂದನ ಕೇಳಿ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಘೋರವಾದ ಸಂಚಲನ ಮೂಡಿಸೋಕೆ ಶುರುವಾಯಿತು. ಅದು ಎಲ್ಲೆಲ್ಲಿಂದ ಬಂದ್ರು ಹುಬ್ಬಳ್ಳಿ ಧಾರವಾಡದ ಜನ ಎಲ್ರೂ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು. ರೀ ಸಾಹೇಬ್ರೆ, ಆ ರಾಕ್ಷಸನ್ನ ಒಂದು ಸಲ ನಮ್ ಕೈ ಕೊಟ್ಟು ಬಿಡ್ರಿ, ಅವನ ಹೊಟ್ಟೆನ ಬಗಿದು ಹುಬ್ಬಳ್ಳಿ ಊರ್ ಬಾಗ್ಲಕ್ಕೆ ನೇತ್ ಹಾಕ್ತೀವಿ ಅಂತ ತಮ್ಮ ಆಕ್ರೋಶನ ಪೊಲೀಸರ ಮುಂದೆ ತೋಡ್ಕೊಂಡ್ರು. ಈ ಕಂಪ್ಲೀಟ್ ಪ್ರಕರಣನ ಸೂಕ್ಷ್ಮವಾಗಿ ಗಮನಿಸಿದ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಅವರು ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಪೊಲೀಸರಿಗೆ ಆದೇಶ ಹೊರಡಿಸಿದ್ರು. ಆ ಕ್ರಿಮಿನಲ್ನ ಎಲ್ಲೇ ಇದ್ರು ಒದ್ದು ಎಳ್ಕೊಂಡು ಬನ್ನಿ ಅಂತ ಹೇಳಿಬಿಟ್ರು. ಕಮಿಷನರ್ ಆದೇಶದಂತೆ ಇಡೀ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಮೂಲೆ ಮೂಲೆಗೂ ಹೋಗಿ ಆ ರಾಕ್ಷಸನ ಪತ್ತೆ ಹಚ್ಚೋಕೆ ಶುರು ಮಾಡಿದ್ರು. ಅಗೇನ್ ದ ಪೊಲೀಸ್ ಸ್ಟೋರಿ ಸ್ಟಾರ್ಟ್. ಕೊನೆಗೂ ನಮ್ಮ PSI ಅನ್ನಪೂರ್ಣ ಮೇಡಮ್ ಅವರಿಗೆ ಸಿಕ್ಕೇ ಬಿಟ್ಟ ಕಣ್ರಿ ಆ ರಾಕ್ಷಸ. ಪೊಲೀಸರನ್ನ ನೋಡ್ತಿದ್ದಂಗೆ ಅವನು ಓಡೋಕೆ ಶುರು ಮಾಡ್ತಾನೆ. ಅವನ್ನ ಚೇಸ್ ಮಾಡಿ ಹಿಡಿದ ಪೊಲೀಸರ ಮೇಲೆ ಹಲ್ಲೆ ಮಾಡೋಕೆ ಮುಂದಾಗ್ತಾನೆ. ಅಲ್ಲೇ ಇದ್ದ ನಮ್ಮ ಲೇಡಿ PSI ಅನ್ನಪೂರ್ಣ ಮೇಡಮ್ ಅವರು ಮತ್ ಬಾಗು ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಆ ರಾಕ್ಷಸ ಅವರ ಮೇಲೇನೆ ಹಲ್ಲೆ ಮಾಡೋಕೆ ಶುರು ಮಾಡ್ತಾನೆ. ವೀಕ್ಷಕರೇ, ಹಲ್ಲೆ ಮಾಡೋದಕ್ಕೆ ಬಂದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಸುಮ್ಮನೆ ಇರ್ತಾರ? ತಮ್ಮ ಆತ್ಮರಕ್ಷಣೆಗಾಗಿ ಅವನ ಮೇಲೆ ಫೈರ್ ಮಾಡ್ತಾರೆ ನಮ್ಮ ಈ ದಿಟ್ಟ ಮಹಿಳಾ PSI ಅನ್ನಪೂರ್ಣ ಮೇಡಮ್. ಹೆಣ್ಣಿನ ಮೇಲೆ ಕೃತ್ಯ ಎಸಗಿದ್ದ ಈ ರಾಕ್ಷಸನಿಗೆ ಅದೇ ಹೆಣ್ಣಿನಿಂದ ಇವನ ಸಂಹಾರನೂ ಆಯ್ತು. ಇದಿಷ್ಟು ದ ಪೊಲೀಸ್ ಸ್ಟೋರಿ ಆಫ್ ಎನ್ಕೌಂಟರ್. ಅದೇನೇ ಇರಲಿ ವೀಕ್ಷಕರೇ, ನಾನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ಕೇಳ್ಕೊಳ್ಳೋದು ಇಷ್ಟೇ. ಅದು ಎಲ್ಲೆಲ್ಲಿಂದ ಇಂಥ ಸೈಕೋ ರಾಕ್ಷಸರು ಬಂದಿರ್ತಾರೋ ಅವರನ್ನ ಪತ್ತೆ ಮಾಡಿ ಸೂಕ್ತ ಕ್ರಮ ಅವ್ರ ಮೇಲೆ ತೆಗೆದುಕೊಳ್ಳಬೇಕು ಅಂತ ಕೇಳ್ತಾ
ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಅವರಿಗೂ ಮತ್ತೆ PSI ಅನ್ನಪೂರ್ಣ ಮೇಡಮ್ ಅವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಿ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.